ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ನಿಮ್ಮ ವಿಷಯಕ್ಕೆ ಸುಸ್ವಾಗತ. ಇವತ್ತಿನ ವಿಷಯ ಎರಡು ವಿಷಯ ಇದೆ. ಫಸ್ಟ್ ಒಂದು ವಿಷಯ ಹೇಳಿ ಆಮೇಲೆ ಮತ್ತೊಂದು ಹೇಳ್ತೀನಿ. ಇವತ್ತಿನ ವಿಷಯ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ರಾಯರನ್ನು ಜರಿದವರು ಕಾಲದಲ್ಲಿ ಉಳಿಯುವರಿಲ್ಲ. ರಾಯರನ್ನು ತೆಗೆದ ತಕ್ಷಣ ಅವರು ರಾಯರು ದೂರ ತಳ್ಳಿರು, ಮತ್ತೊಂದು ಮಾಡಿರಲ್ಲ. ರಾಯರು ತನ್ನ ಶತ್ರುಗಳಿಗೂ ಅನ್ನ ನೀಡೋದು, ತನ್ನ ಶತ್ರುಗಳಿಗೂ ನೆರಳು ನೀಡುವಂಥವ್ರು. ಅವ್ರ ಬಗ್ಗೆ ಹೇಳಕ್ಕೆ ಮಾತಾಡಕ್ಕೆ ನಾನು ಯಾವ ಕಾಲಿನ ಧೂಳಿನೂ ಸಮಲ್ಲ. ಆದರೆ ವಿಷಯ ಎಲ್ಲ ಕಡೆನೂ ಓಡಾಡ್ತಾ ಇದೆ, ಮಾತಾಡಲೇಬೇಕು ಅನ್ನಿಸ್ತು, ಮಾತಾಡ್ತಾ ಇದ್ದೀನಿ. ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ರಾಯರ್ ಫೋಟೋ ಕೊಡ್ತಾರೆ ಅಭಿಮಾನಿಗಳು. ಆದರೆ ಅದನ್ನ ಯಾವ ಸ್ಥಿತಿಲಿದ್ರೋ ಗೊತ್ತಿಲ್ಲ, ಕಾಕತಾಳಿಯೋ ಮತ್ತೊಂದೋ ಮಗದೊಂದೋ ಗೊತ್ತಿಲ್ಲ. ಆದರೆ ರಾಯರ್ ಫೋಟೋನ ತಳ್ತಾರೆ. ಆದರೆ ಒಂದು ವಿಚಾರ ಮಾಡಿ, ಭಗವಂತನ ಮಡಿಲಿಕ್ಕೆ ಬಂದಾಗ ಅವ್ರು ಏನು ಮಾಡೋದು, ತಳ್ಳಿದ್ರು ಸೀದಾ. ಆದರೆ ಇವತ್ತು ಜಕೇಶ್ ಅವರು ಒಂದು ಮಾತು ಹೇಳಿದ್ರು, ರಾಯರನ್ನು ಜರಿದವರು ಉಳಿಯುವಂತಿಲ್ಲ, ರಾಯರನ್ನು ತಗಲಿದವರು ಉಳಿಯುವಂತಿಲ್ಲ. ಸಿದ್ದರಾಮಯ್ಯನವರನ್ನು ತಗಲಿಲ್ಲ, ಮಾತಾಡಿಲ್ಲ. ಆದರೆ ರಾಯರು ಅಭಿಮಾನಿ ಒಬ್ರು ಬಂದು ಫೋಟೋ ಕೊಟ್ಟಾಗ ಸಿದ್ದರಾಮಯ್ಯನವರನ್ನು ಆಚೆ ತಳ್ಳಿದ್ರು. ಆದರೆ ಇವತ್ತು ಜಕೇಶ್ ಅಣ್ಣ ಹೇಳಿದ ಭವಿಷ್ಯ ನಿಜ ಆಗ್ತಾ ಇದೆ. ಗುರುವಾರ ಬಲವಂತದ ಪದತ್ಯಾಗ ಅಂದ್ರೆ ಲೆಕ್ಕಾಚಾರ ಹಾಕಿ ಅಲ್ಲಿ ಶ್ರೀಹರಿ ಇಚ್ಛೆ ಏನಿತ್ತು. ಇದ್ರ ಮುಂದೆ ನಾನು ಏನು ಹೇಳಕ್ ಹೋಗಲ್ಲ, ಮಾತುಗಳನ್ನ ಕೆಲವೊಂದು ರೀಸನಬಲ್ ಇರುತ್ತೆ, ಹಾಗಾಗಿ ಹೇಳಕ್ಕಾಗಲ್ಲ. ಗುರುವಾರದಿಂದ ಪದತ್ಯಾಗ ಮಾಡಿದ್ದಾರೆ ಅಂದ್ರೆ ಅವತ್ತು ರಾಯರ್ ಫೋಟೋ ತಳ್ಳಿದ್ರು, ಇವತ್ತು ಕಾಕತಾಳಿ ಏನೋ ಗೊತ್ತಿಲ್ಲ. ಗುರುವಾರ ದಿನನೇ ಅವರು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂತು. ಬಲವಂತವಾಗಿ ಕೊಟ್ಟರು, ಮತ್ತೊಂದು ಕೊಟ್ಟರು, ಹೈಕಮಾಂಡ್ ಹೇಳ್ಕೊಟ್ರು, ಅದು ನಮಗೆ ಗೊತ್ತಿಲ್ಲ. ಆದರೆ ಜನಗಳ ಮನಸ್ಸಲ್ಲಿ ಇದೊಂದು ಬಿದ್ದಿದೆ, ರಾಯರ್ ಫೋಟೋ ಅವರು ತೆಗೆದ್ರು, ಆದರೆ ಇವತ್ತು ಅವರು ಗುರುವಾರದೊಂದೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಮತ್ತೊಂದು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ರಾಜಕೀಯದಲ್ಲಿ ಅವರು ಮೋಸ ಮಾಡಿದ್ದಾರೆ, ದುಡ್ಡು ಮಾಡಿದ್ದಾರೆ, ಮತ್ತೊಂದು ಮಗದೊಂದು ಸೆಕೆಂಡ್ರಿ. ಆದರೆ ಒಬ್ಬ ಮನುಷ್ಯನ ಗಟ್ಟಿತನ, ಒಬ್ಬ ಮನುಷ್ಯನ ತಾಕತ್ತು ಹೇಗಿರ್ಬೇಕು ಅಂದ್ರೆ ಈ ವ್ಯಕ್ತಿ ನೋಡಿ ಕಲಿಬೇಕು ಅನ್ಸುತ್ತೆ ಕಣ್ರಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಜೈಲಿಗೆ ಹೋದ್ರು, ಒಂದು ತಿಂಗಳು ಎಷ್ಟೋ ದಿನ ಜೈಲಲ್ಲಿದ್ರು. ಇಡೀ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಒಬ್ರು ಇಲ್ದಿದ್ರೆ ಈ ಸಮಯದಲ್ಲಿ ಈ ಸ್ಟೇಜಿಗೆ ಬರ್ತಿಲ್ವ ನಾವು. ಕಣೆ ಯಾವುದೇ ಸಂಕಷ್ಟ ಬರಲಿ, ಸರ್ಕಾರಗಳು ಶಾಸಕರನ್ನು ಹಿಡಿದಿಟ್ಕೊಳ್ಳೋದಾಗ್ಲಿ, ಮತ್ತೊಂದಾಗ್ಲಿ ಮಗದೊಂದಾಗ್ಲಿ, ಡೈರೆಕ್ಟ್ ನೀನು ಅಂದ್ರೆ ನೀನು ಅಂತ ಸ್ಟೇಟ್ಮೆಂಟ್ ಕೊಡೋದಾಗ್ಲಿ, ಸದನದಲ್ಲಿ ನಿಂತು ಹುಲಿಯ ರೀತಿ ಗರ್ಜನೆ ಮಾಡೋದಾಗ್ಲಿ ಡಿ ಕೆ ಶಿವಕುಮಾರ್ ಒಬ್ಬರೇ. ಆದರೆ ಆ ಕಡೆ ಹೇಳ್ದು, ಈ ಕಡೆ ಹೇಳ್ದು, ಮೇಲೆ ಹೇಳ್ದು, ಕೆಳಗೆ ಹೇಳ್ದು ಅಂತೂ ಸಿಎಂ ಪಟ್ಟಕ್ಕೆ ಹತ್ರ ಬಂದು ಕೂತಿದ್ದಾರೆ. ಇನ್ನೊಂದೇ ಮೆಟ್ಟಿಲು ನಾಳೆ ಅವ್ರು ಏನು ಸಭೆ ಮಾಡ್ಕೊಂಡು ಘೋಷಣೆ ಮಾಡ್ತಾರೆ ಅಂತ, ಅದಾದ್ಮೇಲೆ ಸಿಎಂ ಡಿ ಕೆ ಶಿವಕುಮಾರ್ ಅನ್ನೋದನ್ನ ಘೋಷಣೆ ಮಾಡ್ತಾರೆ. ಆದರೆ ಅವರು ಒಂದು ಮಾತು ನೆನಪಾಗುತ್ತೆ, ಎಂಥ ಕೆಟ್ಟ ಮನುಷ್ಯ ಯಾರಲ್ಲಿ ರಾಜಕಾರಣಿಗಳಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ಯಾರು ಇಲ್ಲ, ಎಲ್ಲರೂ ದುಡ್ಡು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಆದರೆ ಕೆಟ್ಟ ಮನುಷ್ಯನಲ್ಲಿ ಒಂದು ಒಳ್ಳೆ ವಿಷಯ ತಗೋಬೇಕು ಅಂದ್ರೆ ಶುಭಗಳಿಗೆ ಬರಬೇಕಾದ್ರೆ ಯಾರು ತಡೆಯೋಕ್ಕಾಗಲ್ಲ. ಆ ರೀತಿ ಆ ಮಾತು ಸತ್ಯ ಆಗ್ತಾ ಕಾಣ್ತಾ ಇದೆ. ಕನಕಪುರ ಬಂಡೆ ಬಂತು, ಆ ಕಡೆ ಹೋಗಿ ಈ ಕಡೆ ಹೋಗಿ ತಳ್ಳಿ ಬಿದ್ದು ಅವ್ರನ್ನು ಟಚ್ ಮಾಡ್ಕೊಂಡು ಅದಕ್ಕೂ ಹುಳಿ ಹೊಡೆದ್ರು, ಅದಕ್ಕೆ ಕಲ್ಲು ಹಾಕಿದ್ರು, ಅದ್ರ ಮೇಲೆ ಕೈನಲ್ಲಿ ಕುಟ್ಟಿಸಿದ್ರು. ಆದ್ರೂ ಕನಕ ಬಂಡೆ ಹೊಡೆದಲೆ ತನ್ನ ಸ್ಥಳಕ್ಕೆ ಕನಸೇನಿತ್ತು ಅದಕ್ಕೆ ಬಂದು ಕನಕಪುರ ಬಂಡೆ ನಿಂತಿದೆ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಅಂತಲೇ ಹೇಳ್ಬಿಡ್ತೀನಿ. ಇನ್ನೇನು ಘೋಷಣೆ ಆಗಿದೆ, ಎಲ್ಲ ಕಡೆನೂ ಗೊತ್ತಿರೋ ವಿಚಾರನೆ. ನಿಮ್ಮಲ್ಲಿ ಕೈ ಮುಗಿದು ಕೇಳೋದೇನು ಅಂದ್ರೆ, ನಮ್ಮ ಹಿಂದೂಗಳಿಗೆ, ಹಿಂದೂ ದೇವಸ್ಥಾನಗಳಿಗೆ ತೊಂದರೆ ಆಗೋ ರೀತಿ ಕಾನೂನು ತರಬೇಡಿ. ಮತ್ತೆ ಮಗದೊಂದು, ರೈತರಿಗೆ ಅನ್ಯಾಯವಾಗದ ರೀತಿ ಕಾನೂನು ಮಾಡಿ. ರೈತರನ್ನು ಜಮೀನು ಕೊಟ್ಟರೆ ನೀವು ತಗೊಳ್ಳಿ, ಬೇಡನಲ್ಲ. ಆದರೆ ರೈತರ ಜಮೀನನ್ನು ಏನಾದರೂ ನೀವು ಅಕ್ರಮವಾಗಿ ನಿಮ್ಮ ಅಧಿಕಾರ ಬಲದಿಂದ ಕಸಿದುಕೊಂಡು ಬಂದರೆ ಜನಗಳು ರೊಚ್ಚಿಗೆ ಹೇಳಬೇಕಾಗುತ್ತೆ, ಶಾಂತಿಯುತವಾಗಿ ಹೋರಾಟ ಮಾಡ್ತಾರೆ. ಇದು ಬಿಡದಿ ರಾಮನಗರದ್ದು ಅಲ್ಲ, ಕರ್ನಾಟಕದಂತ ಹೋರಾಟ ಮಾಡಬೇಕಾಗುತ್ತೆ. ಯಾಕೆಂದ್ರೆ ರೈತರು ಅಂತ ಬಂದಾಗ ಎಲ್ಲ ಒಗ್ಗಟ್ಟಾಗಿ ಬರಬೇಕು. ಕರ್ನಾಟಕದ ರೈತರು ಮೂಲೆ ರೈತರು ಕರ್ನಾಟಕದ ರೈತರು. ಹಾಗಾಗಿ ವಿನಂತಿ ಮಾಡ್ತೀನಿ, ಮುಂದೆ ನಮಗೆ ಡಿ ಕೆ ಶಿವಕುಮಾರ್ ಅವರು ದಯವಿಟ್ಟು ನೀವು ಈ ಸ್ಥಾನಕ್ಕೆ ಬಂದಿದ್ದೀರಾ, ಆದರೆ ರೈತರು ಭೂಮಿ ಕಸಿಯುವಂತ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ನಿಮಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ. ನಿಮ್ಮ ಮುಂದಿನ ಅಧಿಕಾರ ಸುಖಮಯವಾಗಿರಲಿ, ಮುಂದಿನ ನಿಮ್ಮ ಜೀವನ ಸುಖಕರವಾಗಿರಲಿ, ನಿಮ್ಮ ಅಧಿಕಾರವು ಸರಾಗವಾಗಿ ನಡೀಲಿ ಅಂತ ಗುರುರಾಯರಲ್ಲಿ ವಿನಂತಿ ಮಾಡ್ತೀನಿ. ಒಳ್ಳೆ ಕೆಲಸಗಳು ಮಾಡಿ, ರೈತರಿಗೆ ಕಷ್ಟವಾಗುವಂತ ಕಾನೂನು ತರಲೇಬೇಡಿ. ರೈತರಿಗೆ ಕಷ್ಟ, ರೈತರು ಜಮೀನು ಕಸ್ಕೊಳ್ಳುವಂತ ACT ಮಾಡಬೇಡಿ. ಈ ವಿಡಿಯೋದಲ್ಲಿ ಇದು ಹೇಳಬಾರ್ದು, ನಮ್ಮ ರೈತರ ವಿಷಯ, ಅದಕ್ಕೋಸ್ಕರ ಯಾವ ವಿಡಿಯೋ ಈ ವಿಡಿಯೋ ಅಂತ ಏನಿಲ್ಲ, ರೈತರಿಗೆ ಯಾವ್ದಾದ್ರು ಏನು ಅಂತ ನಿಮಗೆ ಕೊನೆ ವಿನಂತಿ ಇದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, 3 ವಿಷಯಗಳು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ರೈತರ ಬಗ್ಗೆ 3 ವಿಷಯನೂ ಈ ವಿಡಿಯೋದಲ್ಲಿ ಇಟ್ಟಿದ್ದೀನಿ. ಏನಾದರೂ ಪದ ಬಳಕೆಯಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.